ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತು ಬೆಳಿಗ್ಗೆ ಬೇಗ ಎದ್ದಿದ್ದೆ, ಹಂಗೆ ಆಚೆ ಬಂದೆ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣೋ. ಹಂಗೆ ಆಚೆ ಬಂದರೆ ಇನ್ನೂ ಬೆಳಕು ಕರೆದಿರಲಿಲ್ಲ. ಸೊ ನೋಡಿದೆ, ಆಚೆ ಬಂದು ಲೈಟಾಗಿ ಮಳೆ ಬಂದಿರೋ ಥರ ಕಾಣಿಸ್ತು. ಯಾವುದೇ ವೆಹಿಕಲ್ ಓಡಾಡ್ತಿರ್ಲಿಲ್ಲ, ಫುಲ್ಲು ಪೀಸಾಗಿ ಅನಿಸ್ತಿತ್ತು. ಏನೋ ಒಂಥರ ಮಳೆ ಬಂದಿರೋದ್ರಿಂದ ವೆದರು ಸ್ವಲ್ಪ ಚೇಂಜ್ ಆಗಿ ಚೆನ್ನಾಗಿ ಕಾಣಿಸ್ತಿತ್ತು. ಮಳೆ ಬಂದಿರೋ ರೀಸನಿಂದ ಚಳಿನೂ ಅಷ್ಟಿರಲಿಲ್ಲ. ಆದರೂ ಡೈಲಿ ರೊಟೀನ್ ಥರ ಟೀ ಕುಡಿಯೋಣ ಅಂತ ಬೇಕ್ರಿ ಕಡೆ ಹೊರಟೆ. ಇನ್ನೇನು ಮಾಡೋದು ಇರಲಿ ಅಂತ ಬೇಕ್ರಿ ಕಡೆ ಹೊರಟೆ. ದೂರದಿಂದ ನೋಡ್ತಿದ್ದಂಗೆ ಬೇಕ್ರಿಲಿದ್ದು ತಿಂಡಿ ತಿನಿಸುಗಳನ್ನೆಲ್ಲ ನೋಡ್ತಿದ್ದಂಗೆ ನಾನು ಅದನ್ನೆಲ್ಲವೂ ತಿಂದುಬಿಡ್ಬೇಕು ಅಂತ ಒಂದು ಸೆಕೆಂಡ್ ಯೋಚನೆ ಬಂದ್ಬಿಡ್ತು ಮನಸ್ಸಲ್ಲಿ. ಹಂಗೆ ಕೊಟ್ಟು ಟೀ ಕುಡ್ಕೊಂಡು ಅಲ್ಲಿಂದ ಹೊರಟೆ. ಹಂಗೆ ರೋಡಲ್ಲಿ ನಡ್ಕೊ ಬರ್ಬೇಕಾದ್ರೆ ನಮ್ಮ ಬ್ರೋ ಸಿಕ್ಕಿದ್ರು. ಬುಲೆಟ್ ಗಾಡಿ ಕೀ ಕೊಟ್ಟರು. ಹಂಗೆ ಕೀ ಹಾಕಿ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಬುಲೆಟಲ್ಲಿ ಹೋಗೋ ಕ್ರೇಜೇ ಒಂಥರ ಗುರು. ಅಲ್ಲಿಂದ ನಮ್ಮ ಗಾಡಿ ಹತ್ರ ಬಿಡಿಸ್ಕೊಂಡು ಹಂಗೆ ಬರ್ಬೇಕಾದ್ರೆ ದಾರಿಲಿ ನಮ್ಮ ಅಧ್ಯಕ್ಷರು ಸಿಕ್ಕಿದ್ರು. ಅವರೂ ಮಾತಾಡಿಸ್ಕೊಂಡು ಹಂಗೆ ಫನ್ನಿಯಾಗಿ ಕಾನ್ವರ್ಸೇಷನ್ ಮಾಡ್ಕೊತ ಅವ್ರ ಹತ್ರ ಹಂಗೆ ಸುಮ್ಮನೆ ಕಾಮಿಡಿಯಾಗಿ ಮಾತಾಡ್ತಾ ಮನೆ ಹತ್ರ ಅವ್ರು ಬಿಡು ಅಂದ್ರೆ ಕರ್ಕೊಂಡ್ಬಂದೆ. ನಮ್ಮ ಅಧ್ಯಕ್ಷರನ್ನ ಮನೆ ಹತ್ರ ಬಿಟ್ಟೆ. ಆದರೂ ಯಾಕೋ ನಮ್ಮ ಅಧ್ಯಕ್ಷರು ಭಾಳ ಫೀಲಿಂಗ್ಸಲ್ಲಿದ್ದರು. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಯಾಕ್ರೆ ಅಧ್ಯಕ್ಷರು ಭಾಳ ಫೀಲಿಂಗಲ್ಲಿ ಇದ್ದೀರಾ ಅಂತ ಕೇಳಿದಾಗ ಗೊತ್ತಾಯಿತು, ಜೋಳ ಏರಕ್ಕೆ ಹೋಗಿ ಗಾಡಿ ಅಟ್ಲಲ್ಲಿ ಕೂತಿತ್ತು ಅಂತ. ಹಾಗಾಗಿ ಅಲ್ಲಿಂದ ಬಂದು ಟಿಫನ್ ಮಾಡಿ ಹೊಲ್ದ ಹತ್ರ ಹೋಗ್ತಿದ್ದೆ. ದಾರಿಲಿ ಹೋಗ್ಬೇಕಾದ್ರೆ ನಮ್ಮೊಬ್ಬ ದೋಸ್ತ ಸಿಕ್ಕಿದ. ಇವೊಂದು ಯೂಟ್ಯೂಬ್ ಚಾನಲ್ ಇದೆ, ವಿ ಕೆ ಕನ್ನಡಿಗ ಅಂತ. ಲೈಕ್ ಮಾಡಿ ಗೈಸ್, ಸಬ್ಸ್ಕ್ರೈಬ್ ಮಾಡಿ. ಇವನು ಹೇಳಬೇಕು ಅಂದರೆ ನನ್ನ ಚಡ್ಡಿ ದೋಸ್ತ್ ಅಂತಲೇ ಹೇಳಬೇಕು. ಅಲ್ಲಿಂದ ಹೊರಟು ಹೊಲ್ದ ಹತ್ರ ಬಂದೆ. ಅಮ್ಮ ಏನು ಕೆಲಸ ಮಾಡ್ತಿದ್ದಾರೆ ನೋಡೋಣ ಅಂತ. ನಮ್ಮಮ್ಮನೂ ದೊಡ್ಡಮ್ಮನೂ ಅವರೇಕಾಯಿ ಕೂತಿದ್ರು. ಈಗ ಮಾತಾಡ್ಸೋಕೆ ಹೋದರೆ ಬೈತಾರೆ ಅಂತ ಲೈಟಾಗಿ ಮಾತಾಡ್ಸ್ಕೊಂಡು ಹೋದೆ. ಆದರೂ ನಮ್ಮಮ್ಮ ಬೈತು. ಏನೂ ಮಾಡೋಂಗಿಲ್ಲ, ಮನೇಲಿ ಬೈಯೋದು ಕಾಮನು ಅಂತ ಅಲ್ಲಿಂದ ಹೊರಟು ನನ್ನ ಡಾರ್ಲಿಂಗ್ ಮಾತಾಡೋಣ ಅಂತ ಹೊರಟೆ. ನನ್ನ ಡಾರ್ಲಿಂಗ್ 2 ದಿನದಿಂದ ಮಾತಾಡ್ಸಿಲ್ಲ ಅಂತ ನನ್ನ ಮೇಲೆ ಕೋಪಿಸ್ಕೊಬಿಟ್ಟಿದ್ದು. ಆದರೂ ಇರಲಿ ಅಂತೇಳಿ ಸಮಾಧಾನ ಮಾಡೋಣ ಅಂತ ಅಲ್ಲಿಂದ ಮಾತಾಡ್ಸಿ ಹೊರಟೆ. ಅಲ್ಲಿಂದ ಬಂದಮೇಲೆ ನನ್ನ ಇನ್ನೊಂದು ಪುಟ್ಟು ಡಾರ್ಲಿಂಗ್ಸ್ ಇತ್ತು, ಅದನ್ನು ಮಾತಾಡ್ಸ್ಕೊಂಡು ಆಯ್ಕೆಂದಿ ಅಂತ ಹೇಳಿ ಹಸು ಇತ್ತು, ಹಸುನ ಮಾತಾಡ್ಸೋಣ ಅಂತ ಹೊರಟೆ. ಆ ಹಸುನು ಅಷ್ಟೊತ್ತು ಒಂದು 5 ನಿಮಿಷ ಮುದ್ದಾಡಿ ಏನು ಮಾಡೋದು ಅಂತ ಅವರೇಕಾಯಿ ತೊಗೊಂಡು ಹೋಗ್ಬೇಕು ಅಂದರು. ಅಲ್ಲಿಂದ ಹೊರಟೆ. ಅವರೇಕಾಯಿ ತೊಗೊಬಂದೆ. ನಂಗೆ ಬೇಕು ಅಂತ ಕಿತ್ತಾಡ್ತಿದ್ರು. ಆದರೂ ಒಬ್ರಿಗೆ ಇಳಿಸ್ಬಿಟ್ಟು ಚೀಟಿ ಕೊಟ್ಟರು. ಚೀಟಿ ಇಸ್ಕೊಂಡು ಆಮೇಲೆ ಲೆಕ್ಕ ಮಾಡಿ ದುಡ್ಡು ಕೊಟ್ಟರು. ದುಡ್ಡು ಇಸ್ಕೊಂಡು ಹಂಗೆ ಕಾಲೇಜ್ ಕಡೆನ ಬಸ್ ಸ್ಟ್ಯಾಂಡ್ ಕಡೆನ ಒಂದು ರೌಂಡ್ ಹೋಗಿ ಬರೋಣ ಅಂತ ನಮ್ಮ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೊರಟೆ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹಂಗೆ ಕಾಲೇಜ್ ಕಡೆನ ಪಾಸಾಗಿ ಬಸ್ ಸ್ಟ್ಯಾಂಡ್ ಕಡೆ ಹೊರಟೆ. ಒಂದು ಹುಡುಗಿನೂ ಆಗಲಿ ಯಾರೂ ಕಾಣಿಸ್ತಿಲ್ಲ. ಆಮೇಲೆ ಫ್ಲಾಶ್ ಆಯ್ತು, ಇವತ್ತು ಭಾನುವಾರ ಅಲ್ವಾ ಅಂತ. ಇನ್ನೇನು ಮಾಡೋದು, ಬಂದಿದ್ದೀನಲ್ಲ ಅಂತ ಪಾನಿಪುರಿನಾರು ತಿನ್ನೋಣ ಅಂತ ಹೊರಟೆ. ನಮ್ಮ ಮಳೆ ಬಿಡಲ್ಲೇ ಫುಲ್ಲು ಫೇಮಸ್ಸು ಗುರು ಈ ಪಾನಿಪುರಿ. 10 ರೂಪಾಯಿಗೆ 7 ಕೊಡ್ತಾರೆ. ನನಗಂತೂ ತುಂಬ ಇಷ್ಟ. ಅಲ್ಲಿಂದ ತಿನ್ಕೊಂಡು ಹಂಗೆ ನಮ್ಮ ಹುಡುಗಂಗೆ ಕಾಲ್ ಮಾಡಿದೆ, ಎಲ್ಲರೂ ಹೋಗಿ ಬರೋಣ ಬಾರೋ ಅಂತ. ಬೇಡ ಗುರು, ಸಂಜೆ ಸಿಗೋ ಕೆಲಸ ಇದೆ ಅಂತ ಹೇಳ್ದ. ನಮ್ಮ ಹುಡುಗ ನೋಡಿದ್ರೆ ಗಾಡೀಲಿ ಪೆಟ್ರೋಲೇ ಇಲ್ಲ ಅಂದ. ಆದರೆ ನಾನು ಹೋಗೋತ್ತಿಗೆ ಫುಲ್ ಟ್ಯಾಂಕೇ ಮಾಡಿಸ್ಬಿಟ್ಟಿದ್ದ. ಆಯ್ತು, ಆಮೇಲೆ ಹಿಂಗೆ ಏನು ಡೌನ್ ಮಾಡ್ತೆ ಗುರು ಅಂತ ನಮ್ಮ ಹುಡುಗಂಗೆ ಸ್ವಲ್ಪ ಕ್ವಾಟ್ಲೆ ಕೊಡ್ಕೊಂಡು ಸರಿ ಟೈಮ್ ಆಯಿತು ಬಾ ಅಂತ ಹೇಳಿ ಇಬ್ಬರು ಗಾಡಿ ಎತ್ಬಿಟ್ಟು ಮನೆ ಕಡೆ ಹೊರಟು ಬಂದ್ವಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.